ಒಂದು ರಿಕ್ವೆಸ್ಟ್ ಇದೆ. ಇವತ್ತಿನ ದಿನಗಳಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೋಗೋದು ಕಾಮನ್ ಆಗಿದೆ. ಹೊಂದಾಣಿಕೆಯಿಂದ ಕೆಲವಾರು ಸಂಸಾರಗಳು ನಡೀತಾ ಇವೆ. ಕಾನೂನುಬದ್ಧವಾಗಿ ಸಂಸಾರವನ್ನು ನಮಸ್ಕಾರ ಸ್ನೇಹಿತರೆ. ಈ ದಿನ ಒಂದು ಪ್ರಶ್ನೆ ಕೇಳಿದರೆ, ನಿಮ್ಮ ವಿಡಿಯೋ ನೋಡಿ ಸಾಕಷ್ಟು ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ. ಆದರೆ ಒಂದು ರಿಕ್ವೆಸ್ಟ್ ಇದೆ. ಇವತ್ತಿನ ದಿನಗಳಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೋಗೋದು ಕಾಮನ್ ಆಗಿದೆ. ಖರ್ಚು ವೆಚ್ಚ ಯಾವ ಥರ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ. ಯಾಕಂದರೆ ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ದುಡ್ಡಿನ ವಿಚಾರದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೆ, ಮತ್ತು ಕೆಲವು ಕೌನ್ಸಿಲಿಂಗ್ ಬಂದಾಗ ನೋಡಿ, ಇಲ್ಲಿ ನಂಬಿಕೆಯಿಂದ ಹಿಂದಿನ ಕಾಲದಲ್ಲಿ ಸಂಬಂಧಗಳು ಗಟ್ಟಿಯಾಗಿದ್ದವು. ಈಗಿನ ಸಂಬಂಧಗಳು ಒತ್ತಡದಲ್ಲಿ ಸಿಲುಕಿ ನಂಬಿಕೆಗಳು ಕಡಿಮೆಯಾಗಿ ಹೊಂದಾಣಿಕೆಯಿಂದ ಕೆಲವಾರು ಸಂಸಾರಗಳು ನಡೀತಾ ಇವೆ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಹೆಂಡತಿ ದುಡಿತಾ ಇಲ್ಲ ಅಂತಿದ್ರೆ ಗಂಡನ ಮೇಲೆ ಡಿಪೆಂಡ್ ಆಗಿ, ಗಂಡ ಯಾವುದೇ ರೀತಿಯಾದ ಸಮಸ್ಯೆಗಳು ಕೊಟ್ಟರು, ಬೈದರು, ಬಡಿದ್ರು, ಸಮಾಜಕ್ಕೆ ಎದುರುಕೊಂಡು, ಮಕ್ಕಳಿಗೆ ಎದುರುಕೊಂಡು, ಲೈಫ್ ಬಗ್ಗೆ ಸೆಕ್ಯೂರಿಟಿಗೆ ಎದುರುಕೊಂಡು, ಅಪ್ಪ ಅಮ್ಮನ ಬಗ್ಗೆ ಅವಮಾನ ಆಗುತ್ತೆ ಎದುರುಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾಯಿದ್ರು. ಈಗ ಹಾಗಲ್ಲ. ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾನೆ. ಗಂಡ ಜಾಸ್ತಿ ರೋಪ್ ಹಾಕಿದ್ರೆ ಕೇರೇ ಮಾಡಲ್ಲ. ಡೈವರ್ಸ್ಗಳು ಅದಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾದ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ಈಗ ಸಂಪೂರ್ಣವಾಗಿ ಸರೆಂಡರ್ ಆಗಿ ಗಂಡನಿಗೆಲ್ಲವನ್ನು ಆಸ್ತಿ ಕೊಡೋದು ಕೂಡ ತಪ್ಪೆ, ಹಣ ಕೊಡೋದು ಕೂಡ ತಪ್ಪೆ, ಹೆಂಡತಿ ಕೊಡೋದು ಕೂಡ ತಪ್ಪೆ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಸೆಕ್ಯೂರಾಗಿ ಕಾನೂನುಬದ್ಧವಾಗಿ ಸಂಸಾರವನ್ನು ಸುಖವಾಗಿ ಸಾಗಿಸೋದು ಹೇಗೆ ಅನ್ನೋದು ಹೇಳ್ತೀನಿ. ಸ್ವಲ್ಪ ಪದಗಳ ಜೋಡಣೆ ನಿಮಗೆ ನಗು ಬರ್ಸುತ್ತೆ. ಏನು ಹೇಳಿ? ಕಾನೂನುಬದ್ಧವಾಗಿ ಹಣವನ್ನು ಇಟ್ಕೊಂಡು ಸುಖ ಸಂಸಾರ ನಡೆಸುವುದು ಅಲ್ವಾ? ಹಂಗಾಗಿದೆ ಜೀವನ. ಈಗ ನಿಮ್ಮ ಸರಳ ಸೂತ್ರ ಕೊಡ್ತೀನಪ್ಪ. ಓಕೆ, ಗಂಡನ ನಂಬಿ ಇರೋಕ್ಕಾಗುತ್ತಾ, ಹೆಂಡತಿ ನಂಬಿ ಇರೋಕ್ಕಾಗುತ್ತಾ ಅಂದಾಗ ನೀವು ಕೊಡೋದಿದ್ರೆ ಅದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರಬಾರ್ದು. ಈ ಗಂಡನಿಗೆ 1 ಲಕ್ಷ ಕೊಡ್ತೀರಿ, ಹೆಂಡ್ತಿಗೆ 1 ಲಕ್ಷ ಕೊಡ್ತೀರಿ, ಏನೋ ಒಂದು ಮಾಡ್ತೀರಿ, ಇಟ್ಸ್ ಓಕೆ. ಅದು ಬಂದಿಲ್ಲ ವಾಪಸ್ಸು, ಅಥವಾ ಏನಕ್ಕೋ ಸಿಗಲಿಲ್ಲ ಅಂದರೆ ಸಮಸ್ಯೆನೇ ಇಲ್ಲ. ಆ ರೀತಿ ಇದ್ದಾಗ ಸಮಸ್ಯೆಗಳು ಇಲ್ಲ. ನೀನು 1 ಲಕ್ಷ ಕೊಟ್ಟಿರ್ತೀಯ, ನಿನ್ನ ಮುಂದಕ್ಕೇನೋ ಬೇಕಾಗಿರುತ್ತೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕೇಳ್ತೀಯ, ಇಟ್ಟಿದ್ಯಾ ಅಲ್ಲಿ ಕೊಡು ಅಂತೀಯ. ಅವಳು ಏನಕ್ಕೂ ಉಪಿಸ್ಕೊಂಡ್ಬಿಟ್ಟಿರ್ತಾನೆ, ಇವನೇನಕ್ಕೂ ಉಪಯೋಗಿಸ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ಅಂದಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಈ ಕೆಲವರು ಕೌನ್ಸಿಲಿಂಗ್ ಕತೆ ಹೇಳೋಕ್ಕೆ ಇಲ್ಲಿ ಟೈಮ್ ಇಲ್ಲ, ಬೇಕಾಷ್ಟು ಈ ರೀತಿ ನಡೆದಿದೆ. ಅದಕ್ಕೆ ಈ ಸರಳವಾದ ಸೂತ್ರಗಳನ್ನು ನಾನು ನಿಮಗೆ ಕೊಡ್ತೀನಿ. ಇದನ್ನು ಅನುಸರಿಸಿ ಸಂಸಾರದಲ್ಲಿ ಸುಖವಾಗಿರ್ತಾರೆ. ಮೊದಲನೇ ಸೂತ್ರ, ಗಂಡ ಹೆಂಡತಿಯರು ಏನು ಮಾಡಬೇಕಪ್ಪ ಅಂದರೆ, ಒಂದು ಸಪ್ರೇಟ್ ಅಕೌಂಟ್ ಓಪನ್ ಮಾಡಿ. ಇಬ್ಬರು ಸಂಬಳವನ್ನು ಅಕೌಂಟ್ಗೆ ಹಾಕ್ಬಿಡಿ. ಎಷ್ಟು ಬರುತ್ತೋ ಅಷ್ಟು ಸಪ್ರೇಟ್ ಅಕೌಂಟ್. ಅದರಲ್ಲಿ ಒಂದು ಕಂಡೀಷನ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಪರ್ಸನಲ್ ಎಕ್ಸ್ಪೆನ್ಸಸ್ ಡಿಪೆಂಡ್ ಆನ್ ಯುವರ್ ಅರ್ನಿಂಗ್ಸ್. ಜಾಸ್ತಿ ಅರ್ನ್ ಆದರೆ ಜಾಸ್ತಿ, ಕಡಿಮೆ ಆದರೆ ಕಡಿಮೆ. ಫಾರ್ ಎಕ್ಸಾಂಪಲ್ 10,000 ಹೆಂಡತಿಗೆ, 10,000 ಗಂಡನಿಗೆ, 10,000 ರೂಪಾಯಿ. ಅದು ಪರ್ಸನಲ್ ಎಕ್ಸ್ಪೆನ್ಸ್. ಅದನ್ನು ಕೇಳಬಾರ್ದು. ಅವ್ನು ಯಾರಿಗಾರು ದಾನ ಕೊಡ್ಬೋದು, ಅಕ್ಕ ತಂಗಿರು ಕೊಡ್ಬೋದು, ಅಪ್ಪ ಅಮ್ಮನ ಕೊಡ್ಬೋದು, ಬೇರೆ ಯಾರಿಗಾರು ಕೊಡ್ಬೋದು. 10,000 ಅಥವಾ ಹೊರಗಡೆ ಅವ್ನು ಮಜಾ ಮಾಡ್ಬೋದು. ದಟ್ ಇಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ 10,000 ರೂಪಾಯಿ ತೊಗೊಬೇಡಿ. 10 ಬಂತು ಅವ್ರು ಇಷ್ಟ ಬಂದಂಗೆ ಅವರು ಇರ್ತಾರೆ. ನೆಕ್ಸ್ಟು ಫ್ಯಾಮಿಲಿ ಎಕ್ಸ್ಪೆನ್ಸಸ್. ಫ್ಯಾಮಿಲಿ ಎಕ್ಸ್ಪೆನ್ಸಸ್ಗೆ ನೀವು ಒಂದು ಕಾರ್ಡ್ ಇಟ್ಕೊಂಡಿರ್ತೀರ, ಕ್ರೆಡಿಟ್ ಕಾರ್ಡ್ ಅಥವಾ ವಾಟ್ ಎವರ್ ದ ಕಾರ್ಡ್ ಇಟ್ಕೊಂಡಿರ್ತೀರ, ಡೆಬಿಟ್ ಕಾರ್ಡು. ಅದರಲ್ಲೇ ಸ್ವೈಪ್ ಮಾಡಿ ಎಲ್ಲ ಸಾಮಾನುಗಳನ್ನು, ಯಾಕಂದರೆ ಇಬ್ಬರು ಉಪಯೋಗಿಸ್ತೀರಲ್ವಾ, ಯಾವುದೇ ಪರ್ಚೇಸ್ ಮಾಡಬೇಕಾದ್ರೆ ಆ ಕಾರ್ಡಿನೇ ನೀವು ತೊಗೋಬೇಕು ದುಡ್ಡನ್ನ. ಪ್ರತಿಯೊಂದೂ ಕೂಡ ಮನೆಗೆ ಬರತಕ್ಕಂಥ ರೇಷನ್ನು, ಬಟ್ಟೆಗಳು ಎಲ್ಲವನ್ನೂ ತೊಗೋಬೇಕು. ಆಗ ಅದರಲ್ಲಿ ಯಾವುದೇ ಮಿಸ್ಲೀಡ್ ಆಗಲ್ಲ. ಮೂರನೇ ಸೂತ್ರ, ನೀವು ಇರಿದು ಬಂದಾಗ ಇಬ್ಬರು ಅಲ್ಲಿ ಹಾಕ್ತಿರ್ತಾರಲ್ವ, ಹಣ ಸೇವ್ ಆಗಿರುತ್ತಲ್ವ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಜಾಯಿಂಟ್ ಅಕೌಂಟಲ್ಲೇ ಮಾಡಬೇಕು. ಒಂದು ಸೈಟ್ ತಗೋಬೇಕಾ, ಜಾಯಿಂಟಲ್ಲಿ ತಗೊಳ್ಳಿ. ಒಂದು ಚಿನ್ನ ತಗೋಬೇಕಾ, ಪ್ಲ್ಯಾನ್ ಮಾಡ್ಕೊಂಡು ತಗೊಳ್ಳಿ. ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಳತಕ್ಕಂಥದ್ದನ್ನು ನೀವು ಈ ರೀತಿ ಜಾಯಿಂಟಲ್ಲಿ ತಗೊಳ್ಳಿ.
ಆವಾಗ ತುಂಬ ಸೇವಿಂಗ್ಸ್ ಇರುತ್ತೆ, ಪರ್ಸನಲ್ ಫ್ರೀಡಮ್ ಇರುತ್ತೆ, ಅಥವಾ ಒಂದು ಕಾರ್ ಪರ್ಚೇಸ್ ಮಾಡಬೇಕು. ಆಗ ಇಬ್ಬರು ಹಣ ಹಾಕಿರ್ತೀರಲ್ವ, ಆ ಇಬ್ಬರು ಹಣವನ್ನು ಉಪಯೋಗಿಸಿ ನೀವು ಕಾರ್ ತೊಗೊಂಡಿರ್ತೀರ, ನೋ ಪ್ರಾಬ್ಲಮ್. ಸೊ ಲೋನಲ್ಲಿ ತೊಗೊಂಡಿರ್ತೀರ, ಒಬ್ಬರೇ ಕಟ್ಟೋದು ಬೇಡ, ನಿಮ್ದು ಅದೇನು ಮೇನ್ ಅಕೌಂಟ್ ಇರುತ್ತಲ್ಲ, ಒಂದು ಮಾಡಿರ್ತೀರಲ್ಲ, ಇಬ್ಬರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಮಾಡಿರ್ತೀರಲ್ವ, ಆ ಅಕೌಂಟಿಂದ ಲೋನ್ ಕಟ್ಟಿ. ಸೊ ಇಲ್ಲಿ ಇಬ್ಬರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಎಕ್ಸ್ಟ್ರಾ ಮನಿ ಯಾರಾದ್ರೂ ಜಾಸ್ತಿ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಅಕೌಂಟಲ್ಲಿ ಇರುತ್ತೆ, ಮುಂದಕ್ಕೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯೂಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದು ತುಂಬ ಮುಖ್ಯ. ಅರ್ಥ ಆಗ್ತಿದೆಯಾ? ಪಾಯಿಂಟ್ ನಂಬರ್ 1, ಇಬ್ಬರು 10,000 ಪರ್ಸನಲ್, 10,000 ಪರ್ಸನಲ್. ಪಾಯಿಂಟ್ ನಂಬರ್ 2, ಮನೆಗೆ ಎಲ್ಲ ಖರ್ಚುಗಳಿಗೆ ಕಾಮನ್ ಕಾರ್ಡ್ ಉಪಯೋಗಿಸ್ಕೊಂಡು ತಗೊಳ್ಳಿ. ಪಾಯಿಂಟ್ ನಂಬರ್ 3, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಜಾಯಿಂಟಲ್ಲಿ ಮಾಡಿ. ಯಾಕೆಂದರೆ ಮುಂದಿನ ಕಾಲಘಟ್ಟದಲ್ಲಿ ಒತ್ತಡದಿಂದ, ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ದ್ವಂದ್ವಗಳಿಂದ, ಸಂಬಂಧಗಳಲ್ಲಿ ಸಮಸ್ಯೆಗಳು ಬಂದರೆ ಹಣಕಾಸು ತುಂಬ ಸಹಾಯ ಮಾಡುತ್ತೆ. ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಭಾವನಾತ್ಮಕವಾಗಿ ಹಿಂದೆ ಇರತಕ್ಕಂಥ ಸೆಕ್ಯೂರಿಟಿಗಳು ಈಗ ಇಲ್ಲ. ಸಂಬಂಧಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾಕೆಂದರೆ ಒತ್ತಡದ ಬದುಕಿನಿಂದ. ಅಂದರೆ ಎಲ್ಲವೂ ನೆಗೆಟಿವ್ ಆಗಿ ನೋಡಬೇಕು ಅಂತೇನಿಲ್ಲ, ಇದು ನೀವು ಮಾಡ್ಕೊಳ್ಳಿ, ಲೀಗಲಾಗಿ ಎವ್ರಿಥಿಂಗ್ ಇರಲಿ, ಖುಷಿಯಾಗಿರಿ, ಸಮಸ್ಯೆಗಳು ಬರೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ನು, ಈ ಪ್ರಶ್ನೆಗೆ ಈ ವಿಚಾರದಲ್ಲಿ ನಾವು ಚಿಂತನೆ ಮಾಡಿದಾಗ ನೋಡಿ, ಬದುಕಿನಲ್ಲಿ ನಂಬಿಕೆ ಈಗಿನ ಕಾಲದಲ್ಲಿ ಯಾವ ಸಂಬಂಧಗಳ ಮೇಲೂ ಬ್ಲೈಂಡಾಗೆ ನಂಬಕ್ಕೆ ಹೋಗಬಾರ್ದು. ಗಂಡನೇ ಆಗಲಿ, ಹೆಂಡತಿನೇ ಆಗಲಿ, ಮಕ್ಕಳಲ್ಲಿ, ಈವನ್ ಮಕ್ಕಳಿಗೂ ಕೂಡ ನಾನು ಎಲ್ಲ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಮಕ್ಕಳಿಗೆ ನೀವು ಕೊಟ್ಬಿಡ್ತೀರಾ, ಸಂಪಾದನೆ ಮಾಡಿದ್ರೆ ಎಲ್ಲ ಇಟ್ಕೊಂಡಿರ್ತೀರ, ಪ್ರೀತಿಯಿಂದ ಎಲ್ಲ ಸೇರಿಸಿ ಮಗ ಮನೆ ಕಟ್ಟಪ್ಪ ಏನೋ ಮಾಡಪ್ಪ ಅಂತ ಎಲ್ಲ ಕೊಟ್ಬಿಡ್ತೀರ, ನೀವು ಖಾಲಿ ಆಗಿಬಿಡ್ತೀರ. ರಿಟೈರ್ಡ್ ಸ್ಟೇಜಿಗೆ ಬಂದಾಗ ಖಾಲಿ ಆದಮೇಲೆ ಆಮೇಲೆ ಏನಕ್ಕೂ ದುಡ್ಡು ಬೇಕಾಗುತ್ತೆ, ಮಗನ ಕೇಳ್ತೀರ ಕೊಡಪ್ಪ ಅಂತ, ಆಗ ಅವನು ಕೊಡೋ ಸ್ಥಿತಿನಲ್ಲಿ ಇರೋದಿಲ್ಲ, ಅವ್ನು ವ್ಯವಹಾರ ಬೇರೆ ಬೇರೆ ಆಗಿಬಿಟ್ಟಿರುತ್ತೆ. ಆವಾಗ ಅವ್ನು ಟೆನ್ಷನ್ ಮಾಡ್ಕೊಂಡು ನಿಮ್ಗೇನಾದ್ರು ಅಂದರೆ ನಿಮ್ಗೆ ಎಷ್ಟು ನೋವಾಗುತ್ತಲ್ವಾ. ಅದಕ್ಕೆ ನೀವೇನು ಮಾಡಬೇಕಾದ್ರೆ 50% ಮಾತ್ರ ಕೊಡಿ, 50% ನಿಮ್ಮ ಹತ್ರ ಇರಲಿ. ನೀವು ಜೀವನದಲ್ಲಿ ಯಾವಾಗಲೂ ನೆನ್ಪಿಟ್ಕೊಂಡಿರಿ, ತುಂಬ ಸರಳ ಸೂತ್ರ, ಕೊಡೋ ರೀತಿ ಇರಬೇಕು, ಕೇಳೋ ರೀತಿ ಇರಬಾರ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಮಗನಿಗೆ 10,000 ರೂಪಾಯಿ ದುಡ್ಡು ಕೊಟ್ಟರೆ ಮಗ ಏನು ಮಾಡ್ತಾನೆ ಗೊತ್ತಾ, ಅದನ್ನ ಬೆಲೆನೇ ಇರೋದಿಲ್ಲ. ಚಿಕ್ಕ ಮಗುವಾಗಿಂದ ತೊಗೊಂಡು ಈಸ್ಕೊಂಡು ಅಭ್ಯಾಸ ಆಗ್ಬಿಟ್ಟು ಹಣದ ಬೆಲೆ ಅವನಿಗೆ ಗೊತ್ತಿರೋದಿಲ್ಲ, ಅವನಿಗೆ ಕೃತಜ್ಞತೆ ಇರೋದಿಲ್ಲ. ನೀವು ಅದೇ 10,000 ರೂಪಾಯಿನಲ್ಲಿ ಒಂದು 5,000 ಕಟ್ ಮಾಡಿ ಸೊಸೆ ಕೊಡಿ. ತೊಗೊಳಮ್ಮ, ನಿನ್ನ ಖರ್ಚಿಗಿಟ್ಕೊ, ಮನೆ ಖರ್ಚಿಟ್ಕೊ, ನಿನ್ನ ಪರ್ಸನಲ್ ಖರ್ಚಿಗಿಟ್ಕೊಂಡು ಇಟ್ಕೊಳ್ಳಿ. ಸೊಸೆ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಪ್ರತಿ ತಿಂಗಳು 5,000 10,000 ಕೊಡ್ತಿದ್ರೆ ಸೊಸೆ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾಳೆ. ಅದೇ 5,000 10,000 ಮಗನ ಕೊಡ್ತಾರೆ, ಅಷ್ಟೊಂದು ಪ್ರೀತಿ ಇರೋದಿಲ್ಲ, ಅವ್ನು ಈಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸಹಾಯವರೆಗೂ ಜೀವನದಲ್ಲಿ ನಾವು ಕೊಡೋ ರೀತಿ ಇರಬೇಕು, ಕೇಳೋ ರೀತಿ ಇರಬಾರ್ದು. ಆ ರೀತಿ ನನ್ನ ಬದುಕನ್ನು ನಿರೂಪಿಸ್ಕೋಬೇಕು. ಸೊ ಸಾಯುವ ತನಕ ನೀವು ಖುಷಿಯಾಗಿರ್ತೀರಿ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ನಾವು ಕೊಡೋಂಗಿರಬೇಕು, ಕೇಳೋಂಗಿರಬಾರ್ದು. ಎಲ್ಲವನ್ನೂ ಕೂಡ ಪ್ರೀತಿಯಾದರೂ ಅಷ್ಟೇ, ಹಣ ಆದರೂ ಅಷ್ಟೇ, ಯಾವುದಾರಾಗಲಿ ಕೊಡೋಂಗಿರಿ. ಯಾರು ಕೊಡ್ತಾನೋ ಅವನು ದೈವಿ ಮನುಷ್ಯ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಯಾರು ಬೇಡ್ತಾ ಇರ್ತಾನೋ ಅವನು ಸಾಮಾನ್ಯ ಮನುಷ್ಯ ಅಂತ ನಾವು ಕರಿತೀವಿ. ಕೊಡೋಂಗಿರಿ, ಬೇಡಂಗಿರಬೇಡಿ, ಅದು ನಿಜವಾದ ಬದುಕು. ಆ ರೀತಿ ನಿಮ್ಮ ಬದುಕನ್ನು ನಿರೂಪಿಸ್ಕೊಳ್ಳಿ. ಸಹಜವಾಗಿ ಸರಳವಾಗಿರಿ, ಜಾಸ್ತಿ ತಲೆಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಆದರೆ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿರಿ. ಕಾನೂನುಬದ್ಧವಾಗಿ ಸಂಸಾರದಲ್ಲಿ ಸುಖವನ್ನು ಅನುಭವಿಸಿ. ಥ್ಯಾಂಕ್ ಯು.